ಏಯ್, ಸುಮ್ಮನೆ ರಿಂಗ್ ಕೊಟ್ಟು ಹೋಗ್ತಾರೋ ಬಿಟ್ಬಿಡ್ತೀನಿ. ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ಎಲ್ಲರಿಗೂ ನಮಸ್ಕಾರ. ನಾಗ್ ಟಿವಿಗೆ ಸುಸ್ವಾಗತ. ನಾನು ನಿಮ್ಮ ನಾಗರಾಜ್ ವಸಿಷ್ಠ. ವೀಕ್ಷಕರೇ, ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬನ್ನಿ ಏನು ಅಂತ ನೋಡ್ಕೊಂಡ್ ಬರೋಣ. ಇಷ್ಟು ದಿನ ಬ್ಯಾಂಕ್ ಆಯ್ತು, ಮನೆ ಆಯ್ತು, ಈಗ ರಿಸರ್ಚ್ ಸೆಂಟರ್ ನಲ್ಲಿ ಕಳ್ಳತನ. ನೀವು ಅನ್ಕೋಬಹುದು ಅಲ್ಲೇನ್ ಸಿಗುತ್ತೆ ಅಂತ, ಬಟ್ ಅಲ್ಲೇ ಇರೋದು ಒಂದು ಬೇಗ್ ವೇಸ್ಟ್. ಇಷ್ಟು ದಿನ ನೀವು ಟಿವಿಲಿ ಜೈ ಕರ್ನಾಟಕ, ಮಿಸ್ಟರ್ ಇಂಡಿಯಾ ಎಲ್ಲ ನೋಡಿರ್ತೀರಾ. ಅದರಲ್ಲಿ ಬ್ರೇಸ್ಲೈಟ್ ಹಾಕೊಂಡ್ರೆ ಮನುಷ್ಯರು ಇನ್ವಿಸಿಬಲ್ ಆಗಿ ಕಾಣಿಸ್ತಾ ಇದ್ರು. ವೀಕ್ಷಕರೇ, ಈ ಟಾಪಿಕ್ ನ ನಮ್ಮ ಸೈಂಟಿಸ್ಟ್ಗಳು ಚಾಲೆಂಜಿಂಗ್ ಆಗಿ ತಗೊಂಡು ಕೆಲಸ ಬೇರೆ ಪ್ರಾರಂಭ ಮಾಡಿದ್ರು. ಒಂದು ರಿಂಗ್ ಕೂಡ ಇನ್ವೆಂಟ್ ಮಾಡಿದ್ದಾರೆ. ಆ ರಿಂಗ್ ನ ಯಾರಾದ್ರೂ ಹಾಕೊಂಡ್ರೆ ಮನುಷ್ಯರು ಇನ್ವಿಸಿಬಲ್ ಆಗಿ ಕಾಣಿಸ್ತಾರೆ ರಿಯಲ್ ಲೈಫ್ ಅಲ್ಲಿ. ಬಟ್ ಅದು ಇನ್ನು ಟೆಸ್ಟಿಂಗ್ ಅಲ್ಲಿ ಇರೋದ್ರಿಂದ ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಅಷ್ಟರಲ್ಲಿ ನಿನ್ನೆ ರಾತ್ರಿ ಕಳ್ತನ ಆಗೋಗ್ಬಿಟ್ಟಿದೆ. ಇದರಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ನಮ್ಮ ಕರ್ನಾಟಕ ಪೊಲೀಸ್ ಕೂಡ ತಮ್ಮ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಪೊಲೀಸರು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿರುವುದರಿಂದ ಯಾರು ಭಯಪಡುವ ಅಗತ್ಯವಿಲ್ಲ. ಕ್ಷಣ ಕ್ಷಣದ ಮಾಹಿತಿಗಾಗಿ ವೀಕ್ಷಿಸಿ ನಾಗ್ ಟಿವಿ. ಓಹೋ, ಬೈಕಲ್ಲೇ ಕೀ ಇದೆ, ಹೊಡಿತಲ್ಲ ಬ್ಯಾಟ್ರಿ, ಎತ್ತಾಕೊಂಡು ಹೋಗ್ತಾ ಇರೋದೆ. ಏನಾಯ್ತು ಸರ್? ಸರ್, ಈಗ ತಾನೇ ಬೈಕ್ ನಿಲ್ಸೋಗಿದ್ದೆ. ಇಲ್ಲಿ ಬೈಕಲ್ಲಿ ಫೈಲ್ ಇತ್ತು ಅಂತ ತಗೊಂಡೋಗೋಣ ಅಂತ ಬಂದ್ರೆ ಬೈಕು ಇಲ್ಲ, ಬೈಕ್ ಜೊತೆ ಫೈಲು ಇಲ್ಲ. ಸರ್, ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಂಪಾರ್ಟೆಂಟ್ ಫೈಲ್ ಬೇರೆ, ಬೈಕು ಕಾಣಿಸ್ತಾ ಇಲ್ಲ. Don't worry sir, your bike and document will get back to you as soon as possible. ಯಾರೋ ನೀನು? ಬೆಳಗ್ಗೆ ಡ್ಯಾಶ್ ಹೊಡೆದಿದ್ದು ನೀನೇ ತಾನೆ? ಅದ್ ಬಿಡು, ಈ ಬೈಕು ನಾಗ್ ಟಿವಿ ಆಂಕರ್ ನಾಗರಾಜ್ ವಸಿಷ್ಠ ಅವ್ರದಲ್ವಾ? ಕತ್ಕೊಂಡ್ ಬಂದಿದ್ಯಾ? ಇವೆಲ್ಲ ನನ್ನ ಹತ್ರ ಇಡ್ಕಪ್ಪ, ಸುಮ್ಮನೆ ಜಾಗ ಕಾಲ್ ಮಾಡ್ಕೊಂಡು ಹೋಗ್ತಾರೆ. ಗದ್ದಿರೋದೆಲ್ಲ ಕೊಟ್ಟು ಸರೆಂಡರ್ ಆಗು, ಹೋಗ್ತೀನಿ. ಏನು ನನಗೆ ಕೌಂಟ್ರಾ? ಇವತ್ತಿದೆ ಕಣ ನಿಂಗೆ.
ಇವನೇನು ಸ್ಪೈಡರ್ ಮ್ಯಾನ ಸೂಪರ್ ಮ್ಯಾನ ಹಿಂಗೆ ಆಡ್ತಿದ್ದಾನಲ್ಲಪ್ಪ. ನನ್ನ ರಿಂಗ್ ಪವರೇ ತೋರಿಸ್ತೀನಿ ಇವನಿಗೆ. ರಿಂಗ್ ಎಲ್ಲೋಯ್ತು? ಡೋಂಟ್ ವರಿ, ರಿಂಗ್ ಎಲ್ಲಿದೆ? ಏಯ್, ನಾನೇ ಕಳ್ಳ ಅಂದರೆ ನೀನು ನಂದೇ ಕದ್ದಿದ್ಯೇನು? ಎಷ್ಟೋ ಧೈರ್ಯ ನಿಂಗೆ, ಮೆಚ್ಚಿದೆ ಕಣ ನಿನ್ನ. ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್. ಇವತ್ತು ಬೆಳಗ್ಗೆ ದಾರಿಲಿ ಬರ್ತಾ ಅನ್ಫಾರ್ಚುನೇಟ್ಲಿ ನಾನು ನಿನಗೆ ಡ್ಯಾಶ್ ಹೊಡೆದು ನಾನು ಕೆಳಗೆ ಬಿದ್ದೆ. ಜೊತೆಗೆ ನಿನ್ನ ಕೈಯಲ್ಲಿ ಇದ್ದಿದ್ದು ರಿಂಗ್ ಬಾಕ್ಸು ಕೆಳಗೆ ಬಿತ್ತು. ರಿಂಗ್ ಬಾಕ್ಸಿಂದ ರಿಂಗ್ ಆಚೆ ಬಿದ್ದಿದ್ದು ನಾನಾಗಲಿ ನೀನಾಗಲಿ ಅಬ್ಸರ್ವೇ ಮಾಡಿರಲಿಲ್ಲ. ಬಿದ್ದಿರೋ ರಿಂಗ್ ಬಾಕ್ಸ್ನ ತಗೊಳ್ಳೋಬಿಟ್ಟು ನೀನು ಅಲ್ಲಿ ಇಲ್ಲಿ ನೋಡ್ತಾ ಟೆನ್ಷನಲ್ಲಿ ನಿಂತಿದ್ದೆ. ಗಾಬರಿಯಿಂದ ಓಡಾಡ್ತಿದ್ದೆ. ಆವಾಗ ನಿನ್ನ ಮುಖದಲ್ಲಿ ಟೆನ್ಷನ್ ಎದ್ದು ಕಾಣ್ತಿತ್ತು. ಆವಾಗಲೇ ನಂಗೆ ನಿನ್ನ ಮೇಲೆ ಡೌಟ್ ಬಂತು, ಏನೋ ಮಿಸ್ ಹೊಡ್ತಿದೆ ಅಂತ. ಆದರೂ ಏನು ಥಿಂಕ್ ಮಾಡ್ದಲ್ಲೇ ಆ ಬಾಕ್ಸ್ನ ನೆನೆ ಕೊಟ್ಟೆ. ನೀನು ಅಲ್ಲಿಂದ ಹೋದೆ. ಆಮೇಲೆ ಏನಾಯ್ತು ಗೊತ್ತಾ? ಬಟ್ಟೆ ಎಲ್ಲ ಡಸ್ಟ್ ಆಯ್ತಲ್ಲ. ಅರೆ, ರಿಂಗು ಯಾರೋ ಬೀಳ್ಸ್ಕೊಂಡು ಹೋಗಿದ್ದಾರೆ. ಇದನ್ನ ಎಲ್ಲೋ ನೋಡ್ದಂಗಿದೆಯಲ್ಲ. ಇರಲಿ, ಸಿಕ್ಕಿದ್ರೆ ಕೊಟ್ರಾಯ್ತು. ಸದ್ಯಕ್ಕೆ ಹಾಕ್ಕೊಂಡಿರೋಣ. ಶಟ್, ಟೈಮ್ ವೇಸ್ಟ್ ಆಗ್ತಿದೆ. ಮನೆಗೆ ಬರೋ ಡ್ರೆಸ್ ಏನು ಮಾಡ್ಬೇಕಲ್ಲ. ಅರೆ, ಇಲ್ಲ ಹೆಂಗೆ ಬಂದೆ? ಹಾರ್ಕೊಂಡು ಬಂದಂಗಿತ್ತಲ್ಲ. ರಿಂಗ್ ಎಫೆಕ್ಟೇ ಇರ್ಬೇಕನ್ನಿಸ್ತುಂಟಲ್ಲ. ಸೈಂಟಿಸ್ಟ್ ಕಂಡಿಡ್ದಿರೋ ರಿಂಗ್ ಇದು. ಬಟ್ ಸೈಂಟಿಸ್ಟ್ ಹೇಳಿರೋ ಇದರಲ್ಲಿ ಅದು ಇನ್ವಿಸಿಬಲ್ ಪವರ್ ಇರೋ ರಿಂಗ್ ಅಂತ. ಫ್ಲೈಯಿಂಗ್ ಪವರ್ ಇದೆ ಅಂತ ಅವ್ರು ಹೇಳಿಲ್ವಲ್ಲ. ಮೇ ಬಿ ಟೆಸ್ಟಿಂಗಲ್ಲಿರೋದ್ರಿಂದ ಅವ್ರಿಗೇನು ಗೊತ್ತಿರಲಿಲ್ಲ ಅನ್ಸುತ್ತೆ. ಬಟ್ ಕದ್ದಿರೋದು ಯಾರು? ಬೀಳ್ಸ್ಕೊಂಡಿರೋನೇ ಕದ್ದಿರಬೇಕು. ಯಾರು ಅವನು? ದಮ್ ಇದ್ರೆ ರಿಂಗ್ ಪವರ್ ಯೂಸ್ ಮಾಡ್ದಲೆ ನನ್ನ ಜೊತೆ ಫೈಟ್ ಮಾಡು. ಸುಮ್ಮನೆ ರಿಂಗ್ ಕೊಟ್ಟು ಹೋಗ್ತಾರೋ, ಬಿಟ್ಬಿಡ್ತೀನಿ. ಇವಾಗ ಹೆಸ್ರೇನೋ? ರಾಕಿ. ಏನು ಓದಿದ್ಯಾ? ಗ್ರ್ಯಾಜುಯೇಷನ್ ಆಗಿದೆ. ನೋಡಕ್ಕೆ ಚೆನ್ನಾಗಿದ್ಯಾ? ಓದ್ಕೊಂಡಿದ್ಯಾ? ಕೈ ಕಾಲು ಚೆನ್ನಾಗಿದೆ. ಮತ್ತೆ ಯಾಕರೋ ಕಳ್ತನ ಮಾಡ್ತೀರಾ? ಸಣ್ಣ ಪುಟ್ಟ ಕದ್ದಿದ್ದು ಸಾಕು. ಮ್ಯಾಜಿಕ್ ರಿಂಗ್ನ ಕದ್ದರೆ ಇನ್ವಿಸಿಬಲ್ ಪವರಿಂದ ದೇಶನೇ ದೊರಡೆ ಮಾಡ್ಬೋದು. ಆದರೆ ಮಾಡಿರೋದು ನೀನೇ ಅಂತ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ನಮ್ಮ ಜನ ಕಷ್ಟಪಟ್ಟು ದುಡಿತಾರೆ. ದುಡ್ದಿರೋ ದುಡ್ಡನ್ನ ಬ್ಯಾಂಕಲ್ಲಿಟ್ಟರೆ ನೀವು ಬ್ಯಾಂಕು ATMನ ಕದೀತಿರಲ್ರೋ. ಕಷ್ಟಪಟ್ಟು ದುಡ್ದಿದ್ದ ದುಡ್ಡೇ ಉಳಿಯಲ್ಲ ಅಂತಂದ್ರೆ ಮೋಸ ಮಾಡಿ ದುಡಿಯುತ್ತಾ?
ಕಷ್ಟಪಟ್ಟು ದುಡಿಯೋಕ್ಕೆ ಏನರೋ ಕಷ್ಟ ನಿಮಗೆ. ಸರ್ ಗ್ರ್ಯಾಜುಯೇಷನ್ ಮುಗಿಸಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಇಂಟರ್ವಲ್ ಪಾಸ್ ಆಗಿ ಕೆಲಸನೂ ಸಿಕ್ತು. ಬಟ್ ಅವರು 1 ಮಂತ್ ಕೊಡೋ ಸ್ಯಾಲ್ರಿ 2 ವೀಕಿಗೆ ಸಾಕಾಗ್ತಿರ್ಲಿಲ್ಲ. ಮಾರ್ನಿಂಗ್ 8 ನೈಟ್ 8 ಗಂಟೆ ಕೆಲಸ ಮಾಡ್ತಿದ್ದೆ. ಬೇರೆ ಪಾರ್ಟ್ ಟೈಮ್ ಜಾಬ್ ಮಾಡೋಣ ಅಂದರೆ ಟೈಮ್ ಸಿಗ್ತಿರ್ಲಿಲ್ಲ. ಸೊ ಪ್ರೈವೇಟ್ ಜಾಬ್ ಬೇಡ ಅಂತ ರಿಸೈನ್ ಮಾಡಿದೆ ಸರ್. ಗೌರ್ಮೆಂಟ್ ಜಾಬ್ ಸಿಕ್ಕಿರೋ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಗೌರ್ಮೆಂಟ್ ಎಕ್ಸಾಮ್ಗೆ ಟ್ರೈ ಮಾಡಿದೆ ಸರ್. ಬಟ್ ಗೌರ್ಮೆಂಟ್ ಜಾಬಲ್ಲಿ ಕರಪ್ಷನ್ ಮತ್ತು ರಿಸರ್ವೇಷನ್ ಜಾಸ್ತಿ ಇದ್ದಿದ್ದರಿಂದ ನನಗೆ ಮೋಸ ಆಯಿತು ಸರ್. ಹಿಂಗಿರುವಾಗ ಒಂದಿನ ಮ್ಯಾಜಿಕ್ ರಿಂಗ್ನ ನ್ಯೂಸಲ್ಲಿ ನೋಡಿದೆ. ಆ ಮ್ಯಾಜಿಕ್ ರಿಂಗ್ ನಂಗೆ ಸಿಕ್ಕಿರೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ರಿಂಗ್ನ ಕಷ್ಟಪಟ್ಟು ಕದ್ದೆ ಸರ್. ಬಟ್ ಈ ಬೈಕ್ನ ನಾನು ಪ್ಲ್ಯಾನ್ ಮಾಡಿ ಕದ್ದಿದ್ದಲ್ಲ ಸರ್. ಬೈಕಲ್ಲಿ ಕೀ ಇರೋದು ನೋಡಿದೆ, ನನಗೆ ಸುಸ್ತಾಗ್ತಿತ್ತು ಅಂತ ಬೈಕ್ ತಗೊಂಡೋದೆ. ಕಳ್ತನ ಮಾಡೋದು ಮೋಸ ಅಲ್ವಾ? ಪಬ್ಲಿಕ್ಕಿಗೆ ತೊಂದರೆ ಕೊಡೋನು ಯಾವನ್ನೇ ಆದರೂ ಸರಿ ದೊಡ್ಡ ಸೀಲ್ ಹಾಕ್ಬಿಡ್ತೀನಿ. ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಕರಪ್ಷನ್ ಲಿಸ್ಟ್ಗಳಿದ್ದಾರೆ, ಮಾಫಿಯಾ ಗ್ಯಾಂಗ್ಗಳಿದ್ದಾವೆ. ಅವ್ರ ಮೇಲೆ ತೋರಿಸಿ ಸರ್ ನಿಮ್ಮ ಪ್ರತಾಪನ. ನಾನು ಡ್ಯೂಟಿಗೆ ಜಾಯ್ನ್ ಆಗಿದ್ಮೇಲೆ ನನ್ನ ಫಸ್ಟ್ ಏಮೇ ಅವ್ರ ಮೇಲಿರುತ್ತೆ. ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಶಾಪಿಂಗ್ ಕಾಂಪ್ಲೆಕ್ಸ್ ಇಲ್ಲೆಲ್ಲ ನೀನೊಂದು ಹೊರಟಿರ್ತಾರೆ. ಜೊತೆಗೆ ಪಬ್ಲಿಕ್ಕಿಗೆ ಯಾರೇ ತೊಂದರೆ ಕೊಟ್ಟರು ಅವ್ರನ್ನ ಹುಡುಕಿ ಕರ್ಕೊಂಡು ಬಂದು ನನ್ನ ಹತ್ರ ಬಿಡಬೇಕು. ಇಷ್ಟು ನೀನು ಮಾಡಿದರೆ ನಾನು ಹ್ಯಾಪಿ. ಇದಕ್ಕೆ ನಾನು ನಿನಗೆ ಸ್ಯಾಲ್ರಿ ಕೊಡ್ತೀನಿ. ಇದು ಜಸ್ಟ್ ಬಿಗಿನಿಂಗ್ ಆಫ್ ದಿ ಗೇಮ್ ಅಷ್ಟೇ. ಇದರಿಂದ ದೇಶದಲ್ಲಿರೋ ಕರಪ್ಷನ್, ರಿಸರ್ವೇಷನ್ ಪ್ರಾಬ್ಲಮ್, ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾಪ್ ಆಗಬೇಕು ಮಾಡ್ತೀನಿ. ಅಷ್ಟಕ್ಕೂ ನೀವ್ಯಾರು ಸರ್? ಹೊಯ್ಸಳ್ IPS. ವಯಸ್ಸೆಲ್ಲ ಕತೆ ಶುರುವಾಗಿದೆ. ಈ ಸ್ಟೋರಿಯಿಂದ ಏನು ಗೊತ್ತಾಯ್ತು? ಈ ಸ್ಟೋರಿಯಿಂದ ಏನ್ ಗೊತ್ತಾಯ್ತು? ಕಳ್ತನ ಮಾಡ್ಬೋದು. ನೋಡು ಇವನೇ ಶೆಟ್ಟಿ, ಮೈ ತುಂಬಾ ಗಟ್ಟಿ, ಹೊಡೆದರೆ ಪಲ್ಟಿ, ಇವನಿಗೆ ಯಾರಿಲ್ಲ ಸಾಟಿ. ವಯಸ್ಸೆಲ್ಲ ಇನ್ನೊಂದು ಕತೆ ಇಲ್ಲಿ. It's never ending story. The climax of one story is the beginning of another new story. ಇನ್ಮೇಲಿಂದ ಸಿನ್ಸಿಯರಾಗಿ ವರ್ಕ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಎನಿವೇಸ್, ಗುಡ್ ಲಕ್.